ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ZXi ಟಾಪ್ ಎಂಡ್ ಗಾಡಿ ಒಂದು ಸೇಲಿಗೆ ಬಂದಿದೆ. 2016 ಮಾಡಲು, ಸೆಕೆಂಡ್ ಓನರು. ಒಂದು 98,000 ಚಿಲ್ಲರ ಕಡಿಮೆ ಓಡಿರೋಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಎಲ್ಲ ಚೆನ್ನಾಗಿರೋ ಗಾಡಿ ಅಂತಲೇ ಹೇಳ್ಬೋದು. ಈ ಗಾಡಿದು ಇನ್ನೂ ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಓನರ್ ನಂಬರ್ ಅಂತ ಡಿಸ್ಪ್ಲೇ ಮೇಲೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಬಂದು ವಿಡಿಯೋ ತಲುಪುತ್ತೆ, ನೀವು ಸಹ ಬೇಗ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಅದಕ್ಕೂ ಮುನ್ನ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ. ಹಾಂ ಸರ್. ಮಾರುತಿ ಸುಜುಕಿ ಒಂದು ಇಟ್ಕೋ ಕಳಿಸಿದ್ರಲ್ಲ, ಹಾಂ ಹೌದು ಸರ್, ಹೌದು. ಯಾವ್ದು ಮಾಡಲು? 2016 ಸರ್. ಓಕೆ, ಇಟ್ಟಿಗೆದಲ್ಲಿ ಯಾವುದದು? ಅದು ZXi ಸರ್, ಪೆಟ್ರೋಲ್ ಸರ್. ZXi. ಹಾಂ ಸರ್. ಓಕೆ, ಎಷ್ಟಂದ್ರೆ ಮಾಡಲದು? 2016 ಸರ್. ಓಕೆ, ಓನರ್ ಎಷ್ಟಾಯಿತು? ಸೆಕೆಂಡ್ ಓನರ್ ಸರ್ ನಾನು. ನೀವೇ ಸೆಕೆಂಡ್ ಓನರಾ? ಹಾಂ ಸರ್. ಓಕೆ, ಗಾಡಿ ಎಷ್ಟು ಓಡಿದೆ ಸರ್? 98,000 ಸರ್. 98,000. ಹಾಂ ಸರ್. ಓಕೆ, ಎಫ್ಸಿನೇ ರನ್ನಿಂಗ್ ಇರುತ್ತೆ ಇನ್ಸೂರೆನ್ಸ್ ಸರ್? ಇನ್ಸೂರೆನ್ಸ್ ಎಲ್ಲ ಕಂಟಿನ್ಯೂ ಇದೆ ಸರ್. ಎಷ್ಟು ದಿನ ಇದೆ ಇನ್ಸೂರೆನ್ಸಿನ? ಇನ್ನು ಡಿಸೆಂಬರ್ವರೆಗೆ ಇದೆ ಸರ್. ಈಗ ಬರೋ ಡಿಸೆಂಬರ್ವರೆಗೆ ಇದೆಯಾ? ಡಿಸೆಂಬರ್ ಸರ್, ಏಪ್ರಿಲ್ವರೆಗೆ ಇದೆ ಸರ್, ಏಪ್ರಿಲ್ವರೆಗೆ. ಮುಂದಿನ ವರ್ಷ ಏಪ್ರಿಲ್. ಹಾಂ, ಏಪ್ರಿಲ್ವರೆಗೆ ಇದೆ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಮುಂದೋದು ಒಂದು 80-90% ಹಾಕಿ ಒಂದು 3-4 ತಿಂಗಳು ಸರ್ ಮುಂದೋದು. ಹಾಂ. ಹಿಂದ್ಗಡೆ ಒಂದು 60% ಇದೆ ಸರ್. ಓಕೆ, ಸ್ಟೆಪ್ನಿ ಇದೆ ಸರ್ ಗಾಡೀಲಿ? ಸ್ಟೆಪ್ನಿ ಇದೆ ಸರ್, ಇದೆ ಸರ್. ಓಕೆ, ಕಂಡೀಷನ್ ಹೆಂಗಿದೆ ಸರ್ ಇಂಜಿನ್ನು? ಕಂಡೀಷನ್ ಚೆನ್ನಾಗಿದೆ ಸರ್. ಏನು ತೊಂದರೆ ಇಲ್ಲ ಇಂಜಿನು? ಏನಿಲ್ಲ ಸರ್, ನಾವೆಲ್ಲ ಹೊಡಿತೀವಿ ಸರ್. ಓಕೆ, ಬಾಡಿಲಿ ಏನು ಸರ್, ಏನೋ ಡೆಂಟು, ಸ್ಕ್ರಾಚು, ರೀಪೇಂಟು, ಟಿಂಕರಿಂಗು ಏನಿಲ್ಲ ಸರ್, ಅಂತ ಏನಿಲ್ಲ? ಏನಿಲ್ಲ ಸರ್. ಸೀಟ್ ನಾವು ಓನ್ ಯೂಸ್ ಮಾಡಿದ್ದೀವಿ ಸರ್ ಮನೆಗೆ. ಹಾಂ. ಸೀಟ್ ಕವರ್ ಚೆನ್ನಾಗಿದೆ ಸರ್. ಸೀಟ್ ಕವರ್ ಎಲ್ಲ ಚೆನ್ನಾಗಿದಾವ? ಹಾಂ, ಸಬ್ ಅಪ್ಪರ್ ಹಾಕ್ಸಿದ್ದೀನಿ ಸರ್. ಹಾಂ. ಚೆನ್ನಾಗಿದೆ ಸರ್. ಓಕೆ, AC, ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ವರ್ಕಿಂಗ್ ಇದಾವ? ಎಲ್ಲ ವರ್ಕಿಂಗ್ ಇದೆ ಸರ್. ಬ್ಯಾಕ್ ಆಫರ್ ಇದೆ ಸರ್. ಹ್ಞೂ ಯಾವ ಥರ ಏನು ಕೆಲಸ ಇಲ್ಲ ಗಾಡಿದು? ಇಲ್ಲ, ಏನು ಕೆಲಸ ಇಲ್ಲ ಸರ್. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಇದು? ಇದು 15 ಕೊಡುತ್ತೆ ಸರ್, ನಾವು ಹೊಡಿತೀವಿ ಸರ್. ಪೆಟ್ರೋಲ್ ಅಲ್ಲ? ಹಾಂ, ಪೆಟ್ರೋಲ್ ಸರ್. 14-15 ಸರ್ ಅಷ್ಟೇ ಸರ್. 14-15. ಹಾಂ ಸರ್. ಹಾಂ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 7 ಸೀಟರ್ ಸರ್. 6+1 7 ಸೀಟ್ರಾ? ಹಾಂ ಸರ್. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನಾದರೂ ಬಂಪರು, ಟಾಪು? ಏನು ಹಾಕ್ಸಿಲ್ಲ ಸರ್, ಇಲ್ಲ ಸರ್. ಶೋರೂಮ್ ಹೆಂಗಿದೆ? ಶೋರೂಮ್ ಹೆಂಗಿದೆ ಹಂಗಿದೆ ಸರ್. ಸೀಟ್ ಕವರ್ ಒಂದು ಹಾಕ್ಸ್ತೀವಿ ಸರ್ ಅಷ್ಟೇ. ಸೀಟ್ ಕವರು, ಸಬ್ ಊಪರ್ ಹಾಕ್ಸಿರಾ? ಹಾಂ ಸರ್. ಸಿಸ್ಟಮ್ಮು ಕಂಪ್ನಿ ಸಿಸ್ಟಮಾ? ಕಂಪ್ನಿ ಸಿಸ್ಟಮ್ ಸ್ಕ್ರೀನ್ ಟಚ್ ಇದೆ ಸರ್. ಇದು ಸರ್ ಕ್ಯಾಮ್ರಾ ಸರ್, ರಿವರ್ಸ್ ಕ್ಯಾಮ್ರಾ. ರಿವರ್ಸ್ ಕ್ಯಾಮ್ರಾ. ಹಾಂ ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್ ಅದು? ಇಲ್ಲ ಸರ್, ಏನು ₹1 ಲೋನ್ ಇಲ್ಲ ಸರ್. ಫುಲ್ ಕ್ಯಾಶಲ್ಲಿ ಇದೆಯಾ? ಹಾಂ ಸರ್. RC ಕಾರ್ಡ್ ಒರಿಜಿನಲ್ ನಿಮ್ಮ ಕಡೆನೇ ಇದೆಯಾ? ನನ್ನ ಕಡೆನೇ ಇದೆ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಬಿಜಾಪುರ ಸಿಟಿ ಸರ್. ಬಿಜಾಪುರ ಸಿಟಿ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಗಣೇಶ್ ನಗರ್ ಸರ್. ಗಣೇಶ್ ನಗರ. ಹಾಂ ಸರ್. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? 7-10 ಹೇಳ್ತೇವೆ ಸರ್, ನೋಡಿ ಕೊಡ್ತೀನಿ. 7,10,000. ಹಾಂ ಸರ್. ಕಡಿಮೆ ಆಗುತ್ತಾ? ಹಾಂ, ಕಡಿಮೆ ಕೊಡ್ತೀನಿ ಸರ್, ಕೊಡ್ತೀನಿ. ಯಾಕಂದ್ರೆ ನಾನು ಬೇರೆ ಗಾಡಿ ಬುಕ್ ಮಾಡಿದ್ದೀನಿ ಸರ್ ದೀಪಾವಳಿಗೆ. ಹೊಸದು ಸರ್. ಅದಕ್ಕೆ ಇನ್ನು ಕೊಟ್ಟು ಅಂತ. ಓಕೆ, ನೋಡಿ ಕಮ್ಮಿ ಮಾಡಿ, ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ರೇಟು. ಹಾಂ, ಕೊಡ್ತೀನಿ ಸರ್, ಕಡಿಮೆ ಮಾಡಿ ಕೊಡ್ತೀನಿ. ನಿಮ್ಮ ಕಡೆಯಿಂದ ಬರೋ ಕಡಿಮೆ ಕೊಡ್ತೀನಿ. ಓಕೆ, ಯಾಕಂದರೆ ಅಲ್ಲಿ 8 ವರ್ಷ ಗಾಡಿ. ಹಾಂ ಸರ್. ಹಾಂ. ಓಕೆ, ನೋಡಿ ಕೊಡಿ. ಓಕೆನಾ? ಓಕೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್, ಇದನ್ನು. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿರೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ರೇಟ್ ಬಗ್ಗೆ ಅಥವಾ ಏನಾದರೂ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟ್ ಒಂದು ಸತಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟು ಒಂದು ಸ್ವಲ್ಪ ಜಾಸ್ತಿ ಅನಿಸ್ಬೋದು ವೀಕ್ಷಕರೇ, ಬಟ್ ರೇಟ್ ಏನು ಫಿಕ್ಸ್ ಇರೋದಿಲ್ಲ. ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಕೂತ್ಕೊಂಡು ಒಂದು ವ್ಯಾಪಾರವನ್ನು ಮಾಡಿಕೊಂಡ್ರೆ ನೀವು ಅವರು ಹೇಳೋ ರೇಟಲ್ಲಿ ಇನ್ನೂ ಕಡಿಮೆನೂ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಯಾಕಂದರೆ ಫೋನಲ್ಲಿ ಮಾತಾಡೋಕ್ಕಿಂತ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿದು ಕಂಡೀಷನ್ನು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನೋಡಿದರೆ ನಿಮಗೆ ಈ ಗಾಡಿಗೆ ಏನು ರೇಟ್ ಕೊಡ್ಬೋದು ಅಂತೇಳಿ ಒಂದು
ಐಡಿಯಾ ಬರುತ್ತೆ. ಅವಾಗ ಬೇಕಾದ್ರೆ ನೀವು ಅಲ್ಲೇ ಒಂದು ಕೂತ್ಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ, ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಓಕೆನಾ, ಇನ್ನು ನಿಮ್ಮದು ಯಾವ್ದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ವೀಕ್ಷಕರೇ, ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಕಾಣಿಸಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ಗಾಡಿಯವ್ರದ್ದು ನಿಮ್ಮ ಗಾಡಿ ಸೇಲಿಗಿದ್ರೂ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ. ಥ್ಯಾಂಕ್ ಯು.